ಹಲೋ ಎವ್ರಿವನ್, ವೆಲ್ಕಮ್ ಟು ದಿವ್ಯಾ ವ್ಲಾಗ್ಸ್. ಇವತ್ತು ಮಗಳು ಅಮ್ಮ ಕಸ್ಟರ್ಡ್ ಮಾಡಿಕೊಡು ತಿನ್ನೋಣ ಅನಿಸ್ತಿದೆ ಅಂತ ಹೇಳಿದ್ಲು. ನನಗೆ ಕಸ್ಟರ್ಡ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಅದರಲ್ಲಿ ಎಲ್ಲ ಥರದ ಫ್ರೂಟ್ಸನ್ನು ಹಾಕ್ಬೋದಲ್ವ. ಹಾಗಾಗಿ ಕಸ್ಟರ್ಡ್ ತಿಂತೀನಿ ಅಂತ ಹೇಳಿಬಿಟ್ಟು ಫ್ರೂಟ್ಸು ಕೂಡ ತಿನ್ನಿಸ್ದ ಹಾಗೆ ಆಗುತ್ತೆ ಮಕ್ಕಳಿಗೆ. ಅದಕ್ಕೋಸ್ಕರ ನಾನಿಲ್ಲಿ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು 1/2 ಲೀಟರ್ ಹಾಲು, ದಪ್ಪನೆ ಹಾಲನ್ನು ಇಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೆನೆ ಬರ್ತಿದೆ ಅನ್ನುವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಇಲ್ಲಿ ಸೇರಿಸ್ಕೊಂಡೆ. ಇದಾದಮೇಲೆ ನಾನು 1 ಟೇಬಲ್ ಚಮಚ ಆಗುವಷ್ಟು ಕಸ್ಟರ್ಡ್ ಪೌಡರನ್ನು ತೊಗೊಂಡು ಅದಕ್ಕೊಂದು ಸ್ವಲ್ಪ ಹಾಲು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿ ಒಂದು ಪೇಸ್ಟನ್ನು ಮಾಡಿಕೊಂಡು ಈ ಒಂದು ಹಾಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ನಾವು ಈ ಥರ ಕೈ ಆಡಿಸ್ತಾನೆ ಇರಬೇಕು. ಆಮೇಲೆ ಸ್ವಲ್ಪ ತಿಕ್ ಆಗ್ತಾ ಹೋಗುತ್ತೆ ಹಾಲು. ನೋಡಿ ಇಲ್ಲಿ ಗಟ್ಟಿಯಾಗಿರೋದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ನೆಕ್ಸ್ಟು ನಾನೇನು ಮಾಡ್ತೀನಿ, ನನಗೆ ಬೇಕಾಗಿರುವಂಥ ಎಲ್ಲ ಹಣ್ಣುಗಳನ್ನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಪಾಯ, ಆ್ಯಪಲ್ ಇದೆ, ಬಾಳೆಹಣ್ಣಿದೆ, ಹಾಗೆ ಗೋಡಂಬಿ, ದ್ರಾಕ್ಷಿ, ಬಾದಾಮು ಇದಿಷ್ಟನ್ನು ಇಟ್ಕೊಂಡಿದ್ದೀನಿ. ಮತ್ತು ನಿಮ್ಗೆ ಯಾವುದಾದ್ರೂ ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಬಹುದು. ಜಸ್ಟ್ ಹುಳಿ ಇರೋದು ಮಾತ್ರ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಲೈಕ್ ಆರೆಂಜು ಆ ಥರದ್ದೆಲ್ಲ. ಸೊ ಈಗ ಇದಿಷ್ಟನ್ನು ನಾನು ಇವಾಗ ನಂದು ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿದ್ನಲ್ಲ ಅದು ಸ್ವಲ್ಪ ಬೆಚ್ಚಗಿದೆ. ಫುಲ್ ತಣ್ಣದ ನಂತರ ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ಬಿಸಿ ಬಿಸಿ ಇರುವಾಗ ಹಾಕಬಾರ್ದು. ಸೊ ಸ್ವಲ್ಪ ವಾರ್ಮ್ ಇರುವಾಗ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ. ಈ ರೀತಿ ಎಲ್ಲ ಹಣ್ಣುಗಳನ್ನು ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಫ್ರೀಝರ್ನಲ್ಲ ಫ್ರಿಜ್ನಲ್ಲಷ್ಟೇ ನಾನು ಇಡೋದು. ಇದನ್ನು ಸುಮಾರು ಒಂದು 1 ಅವರ್ ಹಿಂಗೆ ಇಟ್ಕೊಂಡ್ರೆ ಒಳ್ಳೆ ತಣ್ಣಗೆ ರುಚಿಯಾದ ಕಸ್ಟರ್ಡು ತಿನ್ನೋದಕ್ಕೆ ರೆಡಿ ಇರುತ್ತೆ. ನನ್ನ ಮನೇಲಂತೂ ಎಲ್ರಿಗೂ ಇದು ತುಂಬಾ ಇಷ್ಟ ಆಗುತ್ತೆ. ಹಾಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೂ ಕೂಡ ನೀವು ಇದನ್ನು ಫಟಾಫಟಾಗಿ ಮಾಡ್ಕೊಳ್ಬಹುದು. ಮಾಡಿ ಫ್ರಿಜ್ಜಲ್ಲಿ ಇಡೋದು ಮಾತ್ರ ಟೈಮ್ ತೊಗೊಳುತ್ತೆ, ಉಳಿದಂತೆ ಎಲ್ಲ ಮಾಡೋದು ತುಂಬಾ ಈಸಿ. ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲ ಹೇಗೆ ಅನ್ನಿಸ್ತು? ಇವತ್ತು ವ್ಲಾಗ್ ಪೋಸ್ಟ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಈ ಒಂದು ರೆಸಿಪಿಯನ್ನು ಪೋಸ್ಟ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಗೆ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಹೇಳಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋದೊಡನೆ ಭೇಟಿಯಾಗೋಣ. ಧನ್ಯವಾದಗಳು. ಟಾಟಾ, ಬಾಯ್.